ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಕೊಪ್ಪಳದಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಬ್ಯಾಲೆಟ್ ಪೇಪರ್ ಬಗ್ಗೆ ಬಿಜೆಪಿಯವರಿಗೆ ಯಾಕೆ ಭಯ? ಈಗಾಗಲೇ ಮುಂದುವರೆದ ದೇಶಗಳು ಬ್ಯಾಲೆಟ್ ಪೇಪರ್ ಅಳವಡಿಕೆ ಮಾಡಿಕೊಂಡಿವೆ. ಹಾಗಾದ್ರೆ ಆ ರಾಷ್ಟ್ರಗಳು ಶಿಲಾಯುಗಕ್ಕೆ ಹೋಗಿದೆಯಾ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದು, ಬ್ಯಾಲೆಟ್ ಪೇಪರ್ ಬಗ್ಗೆ ನಮಗೇನು ಭಯ ಇಲ್ಲ, ಬಿಜೆಪಿಯವರಿಗೆ ಭಯ ಇದೆ ಅಂತ ಹೇಳಿದ್ದಾರೆ. ಬೇರೆ ದೇಶಗಳೆಲ್ಲ ಹೋಗಿದ್ದಾವಲ್ಲ, ಅವೆಲ್ಲ ಶಿಲಾಯುಗಕ್ಕೆ ಹೋಗಿದ್ದಾವ. ಅಮೆರಿಕ ಹೋಗಿದೆ, ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದಾವಲ್ಲ, ಅವೆಲ್ಲ ಶಿಲಾಯುಗಕ್ಕೆ ಕೊಟ್ಟೋದ್ವಾ? ವೈ ದೇ ಆರ್ ಅಫ್ರೈಡ್ ಆಫ್ ಬ್ಯಾಲೆಟ್ ಪೇಪರ್? ನಾನು ಬಹಳಷ್ಟು ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ. ಈಗ ವೋಟರ್ಸ್ ಲಿಸ್ಟ್ ಎಲ್ಲ ಇದೆಲ್ಲ ಆಗಿದೆ. ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮಾದೇವಪುರದಲ್ಲಿ ಯಾವ ಥರ ಆಗಿದೆ ಅಂತ, ಹೆಂಗೆ ಸೋತು ನಾವು ಅಂತ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಆದರೆ ಶಿಲಾಯುಗಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು ಸರಿ ಇಲ್ಲ. ಯಾಕೆ ಅನುಮಾನ ಇವರಿಗೆ? ಕಾಂಗ್ರೆಸ್ ಅವ್ರಿಗೆ ಯಾಕೆ ಅನುಮಾನ? ಅವ್ರಿಗೆ ಯಾಕೆ ಅನುಮಾನ? ಬಿಜೆಪಿ ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರೋ ಸಂಸದ ಬಸವರಾಜ ಬೊಮ್ಮಾಯಿ, ಬ್ಯಾಲೆಟ್ ಪೇಪರ್ಗಳಲ್ಲಿ ಅಕ್ರಮ ಗೊಂದಲ ಬಹಳ ಆಗ್ತಿತ್ತು, ಹೀಗಾಗಿ ಅದನ್ನು ತಪ್ಪಿಸೋದಕ್ಕೆ ಇವಿಎಂಗಳು ಬಂದಿದ್ದು. 2004 ಹಾಗೂ 2009 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇವಿಎಂ ಬಗ್ಗೆ ಯಾವುದೇ ತಕರಾರಿರಲಿಲ್ಲ. ಆಗ ಸಿದ್ದರಾಮಯ್ಯ ಅವರು ಗೆದ್ದಿದ್ದ ಇವಿಎಂನಿಂದ ಇವರು ಗೆಲ್ಲೋದಕ್ಕೆ ಇವಿಎಂ ಬೇಕಾಗಿತ್ತು. ನಿಮಗೆ ಇವಿಎಂ ಮೇಲೆ ನಂಬಿಕೆ ಇಲ್ಲದಿದ್ರೆ ರಾಜೀನಾಮೆ ಕೊಡಿ, ಬಳಿಕ ಇವಿಎಂ ಸರಿ ಇಲ್ಲ ಅಂತ ಹೇಳಿ ಅಂತ ಹೇಳಿದ್ದಾರೆ. ಇವಿಎಂ ಯಾಕೆ ಬಂತು? ಇವಿಎಂ ಮೊದಲನೇದಾಗಿ ಬ್ಯಾಲೆಟ್ ಪೇಪರಲ್ಲಿ ಭಾಳಷ್ಟು ನ್ಯೂನತೆಗಳಾಗ್ತಿತ್ತು, ಅಕ್ರಮಗಳಾಗ್ತಿತ್ತು. ಅದನ್ನು ತಪ್ಪಿಸಲು ಇವಿಎಂ ಬಂತು. 2004, 2009 ಕಾಂಗ್ರೆಸ್ಸು ಲೋಕಸಭೆಗೆ ಆಯ್ಕೆ ಆಗಿರುವಂಥದ್ದು ಇವಿಎಮ್ಮಲ್ಲಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಅದು ಇವಿಎಮ್ಮಿಂದ ತಾವು ಗೆಲ್ಲೋದಕ್ಕೆ ಇವಿಎಂ ಬೇಕಾಯಿತು. ಈಗ ಪಾಪ ಬೆಂಗಳೂರಿನವ್ರಿಗೆ ಓಟ್ ಹಾಕೋದಕ್ಕೆ ಬ್ಯಾಲೆಟ್ ಪೇಪರು ಮತ್ತೆ 25 ವರ್ಷ ಹಿಂದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ, ರಾಜೀನಾಮೆ ಕೊಡಿ, ಆಮೇಲೆ ನೀವು ಬ್ಯಾಲೆಟ್ ಬಗ್ಗೆ ಮಾತಾಡಿ. ಒಳ ಮೀಸಲಾತಿ ವಿಚಾರವಾಗಿ ಸಂಸದ ಬಸವರಾಜ ಬೊಮ್ಮಾಯಿ ಬೆಂಗಳೂರಲ್ಲಿ ಮಾತನಾಡಿದ್ದಾರೆ. ನಾಗಮೋಹನ್ ದಾಸ್ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಜಾರಿ ಮಾಡ್ತಾರೆ ಅಂದ್ಕೊಂಡಿದ್ವಿ, ಆದರೆ ನಾಗಮೋಹನ್ ದಾಸ್ ಶಿಫಾರಸನ್ನ ಗಾಳಿ ತೂರ್ಬಿಟ್ರು. ಇನ್ನು ಸದಾಶಿವ ಆಯೋಗದ ವರದಿಯನ್ನ ಕೈಬಿಟ್ರು. ರಾಜಕೀಯ ನಿರ್ಧಾರ ಮಾಡೋದಾಗಿದ್ರೆ ಆಯೋಗಗಳನ್ನ ಯಾಕೆ ರಚನೆ ಮಾಡಬೇಕಾಗಿತ್ತು? ಕೇವಲ ರಾಜಕೀಯಕ್ಕಾಗಿ, ಮತ ಬ್ಯಾಂಕ್ ಆಗಿ ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ನಾಗಮೋಹನ್ ದಾಸ್ ಶಿಫಾರಸು ಒಪ್ಪಬೇಕು, ಇನ್ನೊಂದು % ಮೀಸಲಾತಿ ಏರಿಕೆ ಮಾಡಬೇಕು ಅಂತ ಹೇಳಿದ್ರು. ಮಾಡಿ ನಾಗಮೋಹನ್ ದಾಸ್ ಅವರು ಹಿಂದೆ SC/ST ಮಾಡಿದ್ದು ಇದೆ, ಅವ್ರಿಗೆಲ್ಲ ಗೊತ್ತಿದೆ, ಕಾನೂನು ಗೊತ್ತಿದೆ, ನ್ಯಾಯಸಮ್ಮತವಾಗಿರ್ತಾರೆ. ಮತ್ತು ಸಿದ್ದರಾಮಯ್ಯವ್ರಿಗೂ ಭಾಳ ಬೇಕಾದವರು ನಾಗಮೋಹನ್ ದಾಸ್ ಅವರು. ನಾಗಮೋಹನ್ ದಾಸ್ ಅವರ ಶಿಫಾರಸನ್ನು ಗಾಳಿಗೆ ತೂರಿದರು. ಸದಾಶಿವ ಆಯೋಗ ಏನು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇತ್ತು, ಅದನ್ನು ಬೊಮ್ಮಾಯಿ ಅವರು ಅದನ್ನು ಮಾಡಲಿಲ್ಲ ಅಂತ ಆರೋಪ ಮಾಡ್ತಾಯಿದ್ರು, ಅದನ್ನೂ ಕೂಡ ಗಾಳಿಗೆ ತೂರಿದರು. ಒಂದು ರೀತಿಯಲ್ಲಿ ರಾಜಕೀಯ ಪಂಚಾಯಿತಿಯನ್ನು ಮಾಡಿ 6-6-5 ಮಾಡಿ ಕೈ ಬಿಟ್ಬಿಟ್ರು. ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ಕೊಟ್ಟಿದೆ. ಇವತ್ತು ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ನಗರದ ಕೋಟೆಕ್ ಮಹೇಂದ್ರ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಸೇರಿ ಹಲವು ಕಡೆ ಪರಿಶೀಲನೆ ಮಾಡಿದ್ದಾರೆ. 4 ಇನೋವಾ ಕಾರಲ್ಲಿ 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಆಗಮಿಸಿ ಬ್ಯಾಂಕ್ ಅಕೌಂಟ್ ಪರಿಶೀಲನೆ ಮಾಡುತ್ತಿದ್ದಾರೆ. ಪಪ್ಪಿಗೆ ಸೇರಿದ 17 ಬ್ಯಾಂಕ್ ಖಾತೆಗಳ ಪರಿಶೀಲನೆ ಮಾಡಲಾಗುತ್ತಿದೆ. ಸ್ಯಾಂಡಲ್ವುಡ್ನ ಹಿರಿಯ ನಟಿಯರಾದ ಶ್ರುತಿ, ಜಯಮಾಲಾ, ಮಾಳವಿಕಾ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದರು. ಸದಾಶಿವನಗರ ನಿವಾಸದಲ್ಲಿ ಡಿಕೆಶಿ ಭೇಟಿಯಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ನೀಡುವಂತೆ ಮನವಿ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ನಟಿ ಜಯಮಾಲಾ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈ ತಿಂಗಳು 75 ವರ್ಷ ತುಂಬಲಿದೆ, ಹೀಗಾಗಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ನೀಡುವಂತೆ ಮನವಿ ಮಾಡಿದ್ದೀವಿ. ಸಿಎಂಗೂ ಕೂಡ ಮನವಿ ಮಾಡಿದ್ವಿ, ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿದರು. ಮುಖ್ಯವಾಗಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವ್ರಿಗೂ ಮನವಿಯನ್ನು ಕೊಟ್ಟು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ನಾವು 3 ಜನರು ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ. ವಿಷ್ಣುವರ್ಧನ್ ಸರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಸಲ್ಲಿಸಿದ್ವಿ. ಅವರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನು ಬೇಡಿಕೆ, ಕೋರಿಕೆ ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ. ಕರ್ನಾಟಕ ರತ್ನ ಪ್ರಶಸ್ತಿ, ಕರ್ನಾಟಕ ರತ್ನ ಬಿರುದು ಅವರಿಗೆ ಸಲ್ಲಲಿ ಅನ್ನೋದು
ನಮ್ಮ ಕಳಕಳಿಯ ಕೋರಿಕೆ ಆಶಯವಾಗಿದೆ. ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳು ಇವತ್ತು ಅತ್ಯಂತ ಪ್ರೀತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿ ಇದಕ್ಕೇನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅನ್ನುವ ಭರವಸೆಯನ್ನು ನೀಡಿದ್ದಾರೆ. ಈಗಾಗಲೇ ನಾವು ಅಂಬೇಡ್ಕರ್ ಭವನಕ್ಕೆ ನುಗ್ಗಿದ ಕಳ್ಳರು 6 ಲಕ್ಷ ಮೌಲ್ಯದ ವಸ್ತುಗಳನ್ನು ಕದ್ದು ಪರಾರಿಯಾಗಿರುವಂತಹ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದಲ್ಲಿ ನಡೆದಿದೆ. ಭವನದಲ್ಲಿದ್ದ 40ಕ್ಕೂ ಹೆಚ್ಚು ಫ್ಯಾನ್, ಎಸಿ ಹಾಗೂ ಇತರೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ. ಘಟನೆ ಸಂಬಂಧ ಚನ್ನಪಟ್ಟಣ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ದಲಿತ ಮುಖಂಡರು ಭವನದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸೆಕ್ಯೂರಿಟಿ ಇದ್ರೂ ಕೂಡ ನಿರ್ಲಕ್ಷ್ಯ ವಹಿಸಲಾಗಿದೆ ಅಂತ ತಹಶೀಲ್ದಾರ್ ಹಾಗೂ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿನ್ನದ ಸರ ಖರೀದಿ ಮಾಡುವಂತ ನೆಪದಲ್ಲಿ 5,000ಕ್ಕೂ ಹೆಚ್ಚು ಹಣವನ್ನು ಕದ್ದು ಕಳ್ಳ ಎಸ್ಕೇಪ್ ಆಗಿರುವಂತಹ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸೋಮನಹಳ್ಳಿ ಗೇಟ್ ಗ್ರಾಮದಲ್ಲಿ ನಡೆದಿದೆ. ಭಾಗ್ಯಲಕ್ಷ್ಮಿ ಬ್ಯಾಂಕರ್ಸ್ ಅಂಗಡಿಯಲ್ಲಿ ಕಳ್ಳತನವಾಗಿದ್ದು ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಸ್ತೆ ದುರಸ್ತಿ ಕಾಮಗಾರಿ ಮಾಡದ ಹಿನ್ನೆಲೆ ಗ್ರಾಮ ಸೌಧಕ್ಕೆ ಗ್ರಾಮಸ್ಥರು ಮುಳ್ಳಿನ ಬೇಲಿ ಹಾಕಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವಜ್ಜರಮಟ್ಟಿ ಗ್ರಾಮದಲ್ಲಿ ನಡೆದಿದೆ. ಜಮೀನುಗಳಿಗೆ ತೆರಳಲು ರಸ್ತೆ ದುರಸ್ತಿ ಮಾಡುವಂತೆ ಹಲವು ವರ್ಷಗಳಿಂದ ಮನವಿ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಸ್ಪಂದಿಸಿರಲಿಲ್ಲ. ಹೀಗಾಗಿ ಗ್ರಾಮಸ್ಥರು ಪಂಚಾಯಿತಿ ಕಾರ್ಯಾಲಯಕ್ಕೆ ಮುಳ್ಳು ಬೇಲಿ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಶೀಘ್ರವೇ ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಲಂಚ ಪಡೆಯೋ ವಿಡಿಯೋವೊಂದು ವೈರಲ್ ಆಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೂಲೆಪೇಟ್ ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ನಡೆದಿದೆ. ಲ್ಯಾಬ್ ಟೆಕ್ನಿಷಿಯನ್ ಜಗನ್ನಾಥ್ ಆಶಾ ಕಾರ್ಯಕರ್ತೆಯರ ಮೂಲಕ ಬಡ ಗರ್ಭಿಣಿ ಮಹಿಳೆಯರಿಂದ ₹100 ಹಣ ವಸೂಲಿ ಮಾಡಿದ್ದಾರೆ. ಚುಂಚುಳಿ ಹೋಗಿ ಮಾಡಿಸೋ ಹೇಳಂದ್ರೆ ಹೇಳ್ತೀನಿ ಸರ್, ಪಗಾರ ಆಗಲ್ದಾಗ ದುಡ್ಡು ಒಳ್ಳೆಗಡವು ನೋಡು. ನಮ್ಮ ₹100 ಸಲ ಪಗಾರ ವಿಷಯ ಹೇಳ್ಬೋದು. ನಿನ್ನ ಬಲ್ಲ ಸರ್ ಕೇಳಿನ ನಿನ್ನ ಬಲ್ಲ ಸರ್ ಕೇಳಿನ ಆನ್ಲೈನ್ ಯಾರು ಮುತ್ತಿ ಆಗ್ಬೇಕು. ಇದು ಆನ್ಲೈನಾಗ ಯಾವಾಗ ಪೂರ್ತಿ ಮಾತು ಕೇಳು. ನಿಕ್ಸ್ ಐ ಡಿ ನಂಬರ್ ಹೊಡಿಬೇಕು, ನಿಮ್ಮ ಊರು ಹೊಡಿಬೇಕು, ನಿನ್ನ ಹೆಸರು ಪದ್ಮ ಅಂತ ಹೊಡಿಬೇಕು, ಡೆಸಿಗ್ನೇಷನ್ ಆಸೆ ಅಂತ. ಲಕ್ಷಾಂತರ ಮೀನುಗಳ ಮಾರಣ ಹೋಮವಾಗಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮೈಸೂರಮ್ಮನ ದೊಡ್ಡಿ ಕೆರೆಯಲ್ಲಿ ನಡೆದಿದೆ. ಕೈಗಾರಿಕೆಗಳ ವಿಷ ಕೆರೆಗೆ ಸೇರಿದ ಪರಿಣಾಮ ಮೀನುಗಳು ಒದ್ದಾಡಿ ಸಾವನ್ನಪ್ಪಿವೆ. ಇಷ್ಟೇ ಅಲ್ಲ, ಕೆರೆಯ ನೀರನ್ನ ದನ ಕರುಗಳು ಕೂಡ ಸೇವಿಸಿ ಸಾವನ್ನಪ್ಪಿವೆ. ಇನ್ನು ಹಳ್ಳಿ ಜನ ಈ ನೀರನ್ನು ಸೇವಿಸಿ ನಾನಾ ರೋಗಗಳಿಗೆ ತುತ್ತಾಗಿದ್ದಾರೆ. ಸಿಕ್ಕ ಕಡೆ ಅವೈಜ್ಞಾನಿಕವಾಗಿ ಕಾಲುವೆಗಳಿಂದ ಕೆಮಿಕಲ್ ನೀರನ್ನ ಕೆರೆಗೆ ಬಿಡಲಾಗ್ತಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ತಮಿಳುನಾಡಿನ ಅಸನೂರು ಬಳಿ ಕಬ್ಬು ತುಂಬಿದ ಲಾರಿ ಅಡ್ಡ ಹಾಕಿ ಕಾಡಾನೆ ಲಾರಿಯಿಂದ ಕಬ್ಬು ಕಿತ್ಕೊಂಡು ಹೋಗಿದೆ. ಕಾಡಾನೆ ಲಾರಿಯಿಂದ ಕಬ್ಬು ತಗೊಂಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಗ್ರಾಮಕ್ಕೆ ಒಂಟಿ ಸಲಗ ನುಗ್ಗಿ ಗ್ರಾಮದಲ್ಲೆಲ್ಲ ಓಡಾಡಿರುವಂತಹ ಘಟನೆ ಚಾಮರಾಜನಗರ ಗಡಿಭಾಗದ ಅರಳವಾಡಿಯಲ್ಲಿ ನಡೆದಿದೆ. ರಾತ್ರೋರಾತ್ರಿ ಕಾಡಾನೆ ಕಂಡು ಗ್ರಾಮಸ್ಥರು ಗಾಬರಿಗೊಂಡಿದ್ದು ಕೂಗ್ತಾ ಕಾಡಾನೆಯನ್ನ ಓಡಿಸಿದ್ದಾರೆ. ವಸತಿ ಕಟ್ಟಡ ಕುಸಿದು ಓರ್ವ ಸಾವನ್ನಪ್ಪಿರುವ ಘಟನೆ ರಾಜಸ್ಥಾನದ ಜೈಪುರದಲ್ಲಿ ನಡೆದಿದೆ. ಸುಭಾಷ್ ಚೌಕ್ ವೃತ್ತದ ರಾಮ್ಕುಮಾರ್ ದವಾಯಿ ರಸ್ತೆಯಲ್ಲಿ ವಸತಿ ಕಟ್ಟಡ ಕುಸಿತ ಆಗಿದೆ. ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯವನ್ನ ಮಾಡುತ್ತಿದ್ದಾರೆ. 4 ವರ್ಷಗಳ ಹಿಂದೆ ರಿಲೀಸ್ ಆಗಿ ಅತಿ ಹೆಚ್ಚು ವೀಕ್ಷಣೆ ಪಡೆದಿದ್ದ ಕಿರುಚಿತ್ರ ಅಮೃತ ಅಂಜನ ಇದೀಗ ಅದೇ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಿರ್ದೇಶಕ ಜೈರಾಮ್ ಅಮೃತ ಅಂಜನ ಅನ್ನೋ ಚಲನಚಿತ್ರ ನಿರ್ದೇಶನ ಮಾಡಿದ್ದಾರೆ. ಆ ಚಿತ್ರವೀಗ ಬಿಡುಗಡೆಗೆ ಸಿದ್ಧವಾಗಿದ್ದು ರಿಲೀಸ್ ಅನೌನ್ಸ್ಮೆಂಟ್ಗಾಗಿ ವಿಶೇಷ ವಿಡಿಯೋವೊಂದನ್ನು ಬಿಡುಗಡೆ ಮಾಡಲಾಗಿದೆ. ಚಿತ್ರದಲ್ಲಿ ಸುಧಾಕರ್ ಗೌಡ, ಗೌರವ್ ಶೆಟ್ಟಿ, ಕಾರ್ತಿಕ್ ರೂವರಿ, ಪಾಯಲ್ ಚಂಗಪ್ಪ, ಪಲ್ಲವಿ ಪರ್ವ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಚಿತ್ರರಂಗದಿಂದ ಕೆಲ ವರ್ಷಗಳಿಂದ ದೂರನೇ ಇದ್ರು. ಇತ್ತ ಸಾಮಾಜಿಕ ಸಮಾರಂಭಗಳಲ್ಲಿ ರಮ್ಯಾ ಕಾಣಿಸಿಕೊಂಡಿದ್ದು ಅಮೆರಿಕದ ನಾವಿಕಾ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಕಿಶನ್ ಜೊತೆಯಲ್ಲಿ ಸಾಂಗ್ಗೆ ಡಾನ್ಸ್ ಮಾಡಿದ್ದಾರೆ.